ಈ ರೀತಿ ಪಿಂಕ್ ತಂಡ ಗರ್ಲ್ಸ್ ಅಲ್ಲಿ ಬಿಸ್ಮಾ ಅಂಡ್ ಗ್ರೂಪ್. ಈ ಚಾಂಪಿಯನ್ಶಿಪ್ ಅನ್ನು ನಮ್ಮ ಸಭೆಯ ಅತಿಥಿಯಾದಂಥ ಜನಾಬ್ ಬಿ ಎ ಮೊಹಮ್ಮದ್ ಹನೀಫ್ ಇವರು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ಳಿ. SLC ಮೆರಿಟ್ ಪ್ರೈಸ್ ಮೊಹಮ್ಮದ್ ಅಲಿ ಜೌಹರ್ ಫಸ್ಟ್ ಪ್ಲೇಸ್. ಇದನ್ನು ನಮ್ಮ ಸಂಸ್ಥೆಯ ನಿರ್ದೇಶಕ ಸಲೀಂ ಮಲಾರ್ ಇವರು ವಿತರಿಸಬೇಕಾಗಿ ಕೇಳಿಕೊಳ್ತಾರೆ. ಸೆಕೆಂಡ್ ಪ್ಲೇಸ್ ಸರಫುದ್ದೀನ್. ಧನ್ಯವಾದಗಳು ಸರ್. ಈಗ ಸ್ಟಾರ್ ಶಿಕ್ಷಣ ಸಂಸ್ಥೆಯ ನಿರ್ದೇಶಕರು ಈ ಸಮಾರಂಭದಲ್ಲಿ ಶಿಕ್ಷಕ ವೃಂದಕ್ಕೆ ಗೌರವ ಸಲ್ಲಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಶಿಕ್ಷಕರೆಲ್ಲರೂ ಬಂದು ನಿರ್ದೇಶಕರಿಂದ ಈ ಗೌರವವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿಸುತ್ತೇನೆ. ಮೊದಲನೇದಾಗಿ ಪ್ರಭಾ ನವೀನ್, ದಯಾಕರ್ BS, ಕೆ ಸೌಮ್ಯ, ಶ್ವೇತಾ, ದೀಪಶ್ರೀ, ಆಶಾ, ಸರಿತಾ ರೋಷನ್, ಶಾಂತಿ, ಅಬೂಬಕರ್ ಸಿದ್ದಿಕ್, ಸುಮಯ್ಯ ಬಾನು, ಆರಿಫ್, ಪ್ರಿಯಾ, ಸುಮಯ್ಯ ಬಾನು, ಆರಿಫ್, ದೀಪಶ್ರೀ, ಪ್ರಿಯಾ, ಮೋಹಿನಿ. ವಂದನೆಗಳು ಸರ್. ಈ ಸಮಾರಂಭದ ಬಹುಮುಖ್ಯ ಭಾಗ ಸ್ಮರಣ ಸಂಚಿಕೆ ಬಿಡುಗಡೆ. 18 ಸಂವತ್ಸರಗಳನ್ನು ಪೂರೈಸುತ್ತಿರುವ ಈ ಸಂದರ್ಭದಲ್ಲಿ ಸ್ಟಾರ್ ಶಿಕ್ಷಣ ಸಂಸ್ಥೆಯು ನಡೆದು ಬಂದ ದಾರಿಯನ್ನು ನೆನಪು ಮಾಡುವ ಪುಟ್ಟ ಪ್ರಯತ್ನ ಸ್ಟಾರ್ ದಿಕ್ಸೂಚಿ. ಈ ಸಂಚಿಕೆಯನ್ನು ಬಿಡುಗಡೆ ಮಾಡಬೇಕಾಗಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಮಮ್ತಾಜ್ ಅಲಿ ಇವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ಎಲ್ಲ ಅತಿಥಿಗಳು ಇದಕ್ಕೆ ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇದೀಗ ಸ್ಟಾರ್ ಶಿಕ್ಷಣ ಸಂಸ್ಥೆಯ ಸ್ಟಾರ್ ವಿಷನ್ ಸ್ಟಾರ್ ದಿಕ್ಸೂಚಿ ಸ್ಮರಣ ಸಂಚಿಕೆ ಬಿಡುಗಡೆ.
ಧನ್ಯವಾದಗಳು ಸರ್. ಈಗ ಅತಿಥಿಗಳೆಲ್ಲರಿಗೂ ಈ ಸ್ಮರಣ ಸಂಚಿಕೆಯ ಪ್ರತಿಯ ವಿತರಣೆ. ಈಗ ಈ ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡಿದಂಥ ಜನಾಬ್ BM ಮಮ್ತಾಜ್ ಅಲಿ ನಿರ್ವಹಣಾ ಪಾಲುದಾರರು, ಮಂಗಳೂರು ಲೈಮ್ ಆ್ಯಂಡ್ ಮೆರೀನ್ ಇಂಡಸ್ಟ್ರಿ ನಮ್ಮನ್ನುದ್ದೇಶಿಸಿ ಹಾಗೂ ಅಧ್ಯಕ್ಷರು ಆಲ್ ಬದ್ರಿಯಾ ಶಿಕ್ಷಣ ಸಂಸ್ಥೆ ನಮ್ಮನ್ನೊಂದೆರಡು ಮಾತುಗಳನ್ನಾಡಬೇಕಾಗಿ ವಿನಂತಿಸಿ. ಸ್ಟಾರ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಇದರ ಇವತ್ತಿನ 18ನೆಯ ವಾರ್ಷಿಕೋತ್ಸವ ಹಾಗೂ ಸ್ಮರಣ ಸಂಚಿಕೆ ಬಿಡುಗಡೆ ಈ ಸಮಾರಂಭದ ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ನನ್ನ ಆತ್ಮೀಯ ಮಿತ್ರರು, ಸಮುದಾಯದ ನಾಯಕರಾಗಿರುವಂತಹ ಜನಾಬ್ ಮೊಹಮ್ಮದ್ ಕುಂಜಿಯವರೇ, ವೇದಿಕೆಯಲ್ಲಿರ್ತಕ್ಕಂಥ ಮುಖ್ಯ ಅತಿಥಿಗಳಾಗಿ ಬಂದಂತಹ ಪ್ರಾಂಶುಪಾಲರು, ಕಾವೂರು ಪದವಿ ಪೂರ್ವ ಕಾಲೇಜ್ ಇದರ ಪ್ರಾಂಶುಪಾಲ ಆಗಿದ್ದಂತಹ ಜೋಸೆಫ್ರವರೇ, ಅದೇ ರೀತಿ ನನ್ನ ಆತ್ಮೀಯ ಮಿತ್ರರಾದ ಅನ್ವರ್ ಸಾದತ್ರವರೇ, ಡಾಕ್ಟರ್ ರಾಹುಲ್ TJ ಅವರೇ, ನನ್ನ ಆತ್ಮೀಯ ಮಿತ್ರರು, ಸಮುದಾಯದ ನಾಯಕರಾಗಿರುವಂತಹ ಅಡ್ವೊಕೇಟ್ ಮೊಹಮ್ಮದ್ ಹನೀಫ್ರವರೇ, ಹಾಗೂ ಈ ಕಾರ್ಯಕ್ರಮದ ಉಸ್ತುವಾರಿ ಹಾಗೂ ಈ ಶಿಕ್ಷಣ ಸಂಸ್ಥೆಯ ಮೇಲ್ವಿಚಾರಕರು, ಈ ಸಂಸ್ಥೆಯ ಅಧ್ಯಕ್ಷರು ಆಗಿರುವಂತಹ ನನ್ನ ಆತ್ಮೀಯ ಸಹೋದರಂತಹ ಮೊಹಮ್ಮದ್ ಸಲೀಂ ಮಲಾರ್ರವರೇ, ಹಾಗೂ ವೇದಿಕೆಯಲ್ಲಿರ್ತಕ್ಕಂಥ ಪ್ರಾಂಶುಪಾಲರಾದ ಶ್ರೀಮತಿ ಪ್ರಭಾವರವರೇ ಹಾಗೂ ದಿವಾಕರ್ ಅವರೇ, BS ದಯಾಕರ್ ಅವರೇ, ಹಾಗೂ ವೇದಿಕೆಯಲ್ಲಿರ್ತಕ್ಕಂಥ ವಿದ್ಯಾರ್ಥಿನಿಯರಂಥ ಮೊಹಮ್ಮದ್ ಫಹೀಮ್, ರಂಜೀನಾ ಹಾಗೂ ಸಹಜಿ ಹುಸೇನ್ ಹಾಗೂ ತಸ್ಲೀಮಾ, ಹಾಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರೇ, ಪೋಷಕ ವೃಂದದವರೇ ಹಾಗೂ ಶಿಕ್ಷಕಿಯರೇ, ಮೊದಲಿಗೆ ಸಲೀಂ ಮಲಾರ್ ಅವರಿಗೆ ನಾನು ಬಹಳ ದೊಡ್ಡ ಒಂದು ಕೃತಜ್ಞತೆ ನಾನು ಸಲ್ಲಿಸ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ, ಇವತ್ತು ಶಿಕ್ಷಣ ಸಂಸ್ಥೆ ಎಂದು ಕೆಲವೊಂದು ವ್ಯಾಪಾರೀಕರಣ ಆಗಿದೆ. ಆದರೆ ಸಲೀಂ ಮಲಾಲ್ರವರು ಇವತ್ತು ಮಂಗಳೂರಿನ ಹೃದಯ ಭಾಗದಲ್ಲಿ ಹಾಗೂ ಪರಿಸರದ ತೊಕ್ಕೋಟು ಪ್ರದೇಶದಲ್ಲಿ ಸುಮಾರು 200ಕ್ಕೂ ಮಿಗಿಲಾಗಿ ವಿದ್ಯಾರ್ಥಿನಿಯರ ವೆಲ್ ಕ್ವಾಲಿಫೈಡ್ ಉತ್ತಮ ಗುಣಮಟ್ಟದ ಶಿಕ್ಷಕರನ್ನಿಟ್ಟು ಇವತ್ತು ವಿದ್ಯಾರ್ಥಿಗಳಲ್ಲಿ ಬರೀ ಒಂದು ಶಿಕ್ಷಣ ಮಾತ್ರವಲ್ಲ, ಇವತ್ತು ವೇದಿಕೆಯಲ್ಲಿ ನೋಡಿರ್ಬೋದು, ಬಹಳ ಒಂದು ಅರ್ಧ ಗಂಟೆಗಳ ಕಾಲ ಅದೆಷ್ಟೋ ಫಲಿತಾಂಶ ಬಂದಂತಹ ಪ್ರೈಸ್ಗಳು ಅಥವಾ ಬೇರೆ ಬೇರೆ ನಾನಾ ರೀತಿಯ ಚಟುವಟಿಕೆಗಳನ್ನು ಇವತ್ತು ಆ ಬಹುಮಾನವನ್ನು ವಿತರಿಸಿದ್ದಾರೆ. ಇವತ್ತು ಉದಾಹರಣೆಗೆ ಹೇಳೋದಾದರೆ, ಯಾವುದೇ ಒಂದು ಹೈಟೆಕ್ ಸ್ಕೂಲಲ್ಲಿ ಅಥವಾ ಕಾಲೇಜಲ್ಲಿ ಸಂದರ್ಭ ಅನುಸಾರವಾಗಿ ಕೆಲವೊಂದು ಫಲಿತಾಂಶ ಕೊಡ್ತಾರೆ. ಆದರೆ ಇವತ್ತು ಹಾಗೆಲ್ಲ. ಇವತ್ತು ಒಂದು ಪ್ರೈವೇಟ್ ಇನ್ಸ್ಟಿಟ್ಯೂಟ್ ಬಹಳಷ್ಟು ಕಷ್ಟಪಟ್ಟು ಮಕ್ಕಳಲ್ಲಿ ಶಿಕ್ಷಣದ ಸ್ಫೂರ್ತಿ ಕೊಟ್ಟು ಇವತ್ತು ಆ ಮಕ್ಕಳಿಗೆ ಆ ಪ್ರತಿಭೆಯನ್ನು ತೋರಿಸಿಕೊಟ್ಟಂಥ ಸಲೀಂ ಮಲಾರ್ ಮತ್ತು ಅವರ ಆ ಶಿಕ್ಷಕ ವೃಂದಕ್ಕೆ ನಾನು ಮೊದಲಾಗಿ ಕೃತಜ್ಞತೆಯನ್ನು ನಾನು ಅರ್ಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಜಿಲ್ಲೆಯಲ್ಲಿ ಇವತ್ತು ರಾಜ್ಯದಲ್ಲೇ ನಮ್ಮ ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಉಡುಪಿ ಜಿಲ್ಲೆ ನೀವು ನೋಡಿರ್ಬೋದು, SSLC ಫಲಿತಾಂಶ ಆಗಿರ್ಬೋದು ಅಥವಾ PUC ಆಗಿರ್ಬೋದು ಅಥವಾ ಬೇರೆ ಬೇರೆ ಸ್ನಾತಕೋತ್ತರ ಆಗಿರ್ಬೋದು ಅಥವಾ ಬೇರೆ ಬೇರೆ ಪದವಿ ಪಡೆಯುವಂಥ ಕೋರ್ಸ್ಗಳು ಇವತ್ತು ಪ್ರಪ್ರಥಮವಾಗಿ ಬರುವಂತಹ ಒಂದು ಫಲಿತಾಂಶ ನಮ್ಮ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗೆ. ಇವತ್ತು ಈ ಜಿಲ್ಲೆಯಲ್ಲಿ
ಬಹಳಷ್ಟು ಶಿಕ್ಷಣದಲ್ಲಿ ಮೇಲೆ ಬಂದು, ಕ್ರೀಡೆಯಲ್ಲಿ ಬಂದು, ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಅಥವಾ ಬೇರೆ ಬೇರೆ ರಂಗಗಳಲ್ಲಿ ಇವತ್ತು ದೇಶ ವಿದೇಶಗಳಲ್ಲಿ ಮುಖ್ಯ ಕಾರಣವಾಗಿರ್ತದೆ ಈ ಶಿಕ್ಷಣದ ಒಂದು ಉಸ್ತುವಾರಿಯನ್ನು ವಹಿಸಿಕೊಂಡಂತಹವು. ಇವತ್ತು ಬಹಳಷ್ಟು ಯೋಚನೆ ಬರ್ತದೆ ನನಗೆ. 18 ವರ್ಷಗಳ ಕಾಲ ನಿರಂತರ ಸೇವೆಯಲ್ಲಿ ಕಳೆದ ಕೆಲವು ವರ್ಷಗಳಿಂದ ನಾನು ನೋಡ್ತಾ ಇದ್ದೇನೆ, ಬಹಳಷ್ಟು ಟ್ಯುಟೋರಿಯಲ್ಸ್ ಬಹಳಷ್ಟು ನಗರದಲ್ಲಿ ಬೆಳೀತಾ ಬಂದಿದೆ. ಆದರೆ 18 ವರ್ಷಗಳ ಕಾಲ ಇತಿಹಾಸ ಮೂಲಕ ಅಂತ ಹೇಳ್ಬೋದು. ಇವತ್ತು ಬಹಳಷ್ಟು ವಿದ್ಯಾರ್ಥಿನಿಯರು ಇವತ್ತು, ಅದರಲ್ಲಿ ಮುಖ್ಯವಾಗಿ ಬಡ ಇರುವಂಥ ಒಂದು ಯುವಕರು ವಿದ್ಯಾರ್ಥಿನಿಯರು ಇವತ್ತು ಬೆಳಿಗ್ಗೆ ಹೊತ್ತಿನಲ್ಲಿ ಆ ಒಂದು 2 ಹೊತ್ತು ಊಟಕ್ಕೆ ಮನೆಯಲ್ಲಿ ಇರುವಂಥ ಕಷ್ಟಗಳಿಗೆ ಅನುಸಾರವಾಗಿ ಇವತ್ತು ಈ ಸಾಯಂಕಾಲ ಅಥವಾ ಬೆಳಿಗ್ಗೆ ಮಧ್ಯಾಹ್ನ ಬೇರೆ ಬೇರೆ ರೀತಿಯ ಕೋರ್ಸನ್ನು ನಾವು ಪ್ರಾರಂಭಿಸಿದ್ದೇವೆ. ಖಂಡಿತವಾಗಿಯೂ ಅಲ್ಲಾಹನು, ಆ ಭಗವಂತನು ನಮಗೆಲ್ಲರಿಗೂ ಈ ಶಿಕ್ಷಣ ಸಂಸ್ಥೆಯಿಂದ ಬೆಳೀಲಿಕ್ಕೆ, ಆ ಮಕ್ಕಳಿಗೆ ಕೊಟ್ಟಂಥ ಸ್ಫೂರ್ತಿಯನ್ನು ಇನ್ನಷ್ಟು ಈ ಸ್ಟಾರ್ ಶಿಕ್ಷಣ ಸಂಸ್ಥೆ ಅದನ್ನು ನಕ್ಷತ್ರವಾಗಿ ಬೆಳೆಯಲಂತ ಹೇಳಿ ನಾನು ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ನಾವು ಒಂದು ಸುರಕಲ್ ಪ್ರದೇಶದ ಕಾಟಿಪಲ್ಲ ಕೃಷ್ಣಾಪುರದಲ್ಲಿ ಒಂದು ಸಮಯದಲ್ಲಿ ಒಂದು ಆಂಗ್ಲ ಮಾಧ್ಯಮ, ಒಂದು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಬರಬೇಕಾದ್ರೆ ಮಂಗಳೂರು ನಗರಕ್ಕೆ ಅಥವಾ ಪಣಂಬೂರು NMPT ಆ ಒಂದು ಬಂದರು NMPT ಸ್ಕೂಲ್ಗೆ ಬರಬೇಕಿತ್ತು. ಆ ಸಂದರ್ಭದಲ್ಲಿ ಕಳೆದ 14 ವರ್ಷಗಳ ಇತಿಹಾಸ ಇರುವಂತಹ ಅಲ್ಬದ್ರಿಯ ಶಿಕ್ಷಣ ಸಂಸ್ಥೆ ಪ್ರಾರಂಭದಲ್ಲಿ 14 ವರ್ಷಗಳ ಹಿಂದೆ ಬರೀ ಒಂದು 12-13 ಮಕ್ಕಳಲ್ಲಿ ತೊಡಗಿಸಿಕೊಂಡಂತಹ ಒಂದು ಶಿಕ್ಷಣ ಸಂಸ್ಥೆ ಇವತ್ತಿನ ಈ ವರ್ಷದಲ್ಲಿ ಸುಮಾರು 1450 ಮಕ್ಕಳು ವಿದ್ಯಾರ್ಥಿನಿಯರು, ಮುಖ್ಯವಾಗಿ PUC ತರಗತಿಗೆ ಬರೀ ಹೆಣ್ಮಕ್ಕಳು ಮಾತ್ರ ನಾವು ಆ ಪ್ರದೇಶದಲ್ಲಿ ನಾವು ಶಿಕ್ಷಣ ಸಂಸ್ಥೆ ಬೆಳೆಸ್ತಾ ಇದ್ದೇವೆ. ಆ ಸಮಯದಲ್ಲಿ ಆ ಶಿಕ್ಷಣ ಸಂಸ್ಥೆ ಪ್ರಾರಂಭದಲ್ಲಿ ಬಹಳ ಕಷ್ಟವಾಯಿತು. ಆ ಸಂದರ್ಭದಲ್ಲಿ ಯಾವ ರೀತಿ ಅಂತ ಹೇಳಿದರೆ, ಒಂದು ಶಿಕ್ಷಣ ಅಗತ್ಯ ಇದೆಯಾ ಅಂತ ಆ ಸಂದರ್ಭದಲ್ಲಿ ಕೇಳುವ ಒಂದು ವಿಚಾರ ಆ ಸಮಯದಲ್ಲಿ ಬಂದಿತ್ತು. ಆದರೆ ಇವತ್ತು ಹಾಗೆಲ್ಲ, ಎಲ್ಲ ರೀತಿಯಲ್ಲಿ ಆ ಧಾರ್ಮಿಕ ಚೌಕಟ್ಟಿನಲ್ಲಿ ಮಕ್ಕಳಿಗೆ ಕೊಡುವಂತಹ ಶಿಕ್ಷಣ ಸಂಸ್ಥೆ ಇವತ್ತು ಕ್ರೀಡೆಯಲ್ಲೇ ಆಗಲಿ, ಇವತ್ತು ಸತತವಾಗಿ ಬರುವಂಥ 4-5 ವರ್ಷಗಳಲ್ಲಿ 100% ಫಲಿತಾಂಶವನ್ನು ಪಡೆಯುವಂಥ ಒಂದು ನಮಗೆ ಆ ಒಂದು ಶಿಕ್ಷಕರಲ್ಲಿ, ಆ ಮ್ಯಾನೇಜ್ಮೆಂಟಲ್ಲಿ, ಅದು ಪೋಷಕರಲ್ಲಿ ಒಂದು ಸಹಕಾರ ಇದ್ದ ಕಾರಣ ಮಾತ್ರ ಈ ಸಂದರ್ಭದಲ್ಲಿ ಬೆಳೆಸಲಿಕ್ಕೆ ಆಯಿತು. ಇವತ್ತು ಕೆಲವರು ಎನಿಸಿರ್ಬೋದು ಅದೊಂದು ಟ್ಯುಟೋರಿಯಲ್ ಬೇರೆ ಬೇರೆ ಅಂತೇಳಿ. ನಮಗೆ SLC ಆ PUC ತರಗತಿ ಆ ಎಕ್ಸಾಮ್ ಆಗುವ, ಪಬ್ಲಿಕ್ ಎಕ್ಸಾಮ್ ಆಗುವಾಗ ಆ ಸಮಯದಲ್ಲಿ ಭಾಳಷ್ಟು ಪರಿಸರದಲ್ಲಿರುವಂತಹ ಇಂಥ ಒಂದು ಕೆಲವು ಸಂಸ್ಥೆಗಳು ಅವರಿಗೆ ಟ್ಯೂಷನ್ ಕೊಟ್ಟು ಅಥವಾ ಕೋಚಿಂಗ್ ಕ್ಲಾಸ್ ಕೊಟ್ಟು ಆ ಒಂದು ಪರಿಸರ ಒಂದು ವಿದ್ಯಾರ್ಥಿನಿಗಳಿಗೆ ಆ ಪ್ರತಿಭೆಯನ್ನು ಹೆಚ್ಚಿಸುವಲ್ಲಿ, ಆ ಶಿಕ್ಷಣ ಗೌರವದಲ್ಲಿ ಭಾಳಷ್ಟು ಗೌರವ ತಂದಿದ್ದಾರೆ. ಇವತ್ತು ಸ್ಟಾರ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ ನಾನು ಭಾಳಷ್ಟು ನನಗೆ ಪರಿಚಯ ಇಲ್ಲದಿರೋದು ಇವತ್ತು ನಾನು ಇದರ ಅರಿತಾಗ ಭಾಳಷ್ಟು ನನಗೆ ವಿಚಾರ ಗೊತ್ತಾಯಿತು. ಖಂಡಿತವಾಗಿಯೂ ಇಂಥ ಶಿಕ್ಷಣ ಸಂಸ್ಥೆ ಭಾಳಷ್ಟು ಆ ವಿದ್ಯಾರ್ಥಿನಿಯರಲ್ಲಿ ಕೊಡುವಂಥ ಆ ಶಿಕ್ಷಣವು ನಮ್ಮ ಎಲ್ಲ ಜಿಲ್ಲರಿಗೆ ಒಂದು ಮಾದರಿಯಾಗಿ ಬರಲಿಲ್ಲ ಅಂತ ಹೇಳಿಕೊಂಡು ನನ್ನ ಈ ಸಂದರ್ಭದಲ್ಲಿ ಈ ಸಣ್ಣ ಮಾತನ್ನು ನಾನು ಮುಖ್ಯವಾಗಿ ಸ್ಟಾರ್ ಎಜುಕೇಷನ್ನ ಮಲಾರ್ ಅವರ ನೇತೃತ್ವದಲ್ಲಿ ನಡೆಯುವಂಥ ಈ ಶಿಕ್ಷಣ ಸಂಸ್ಥೆ ಈ ರಾಜ್ಯಕ್ಕೆ, ಈ ಜಿಲ್ಲೆಗೆ ಪ್ರತಿ ಮೂಲೆಯಲ್ಲಿ ಇದನ್ನು ಕಂಡು ಪರಿಸರದ ಎಲ್ಲ ಇನ್ಸ್ಟಿಟ್ಯೂಟ್ಗಳು ಅದನ್ನು ಮಾದರಿಯಾಗಿ ಬೆಳೆಯಲಿ ಅಂತ ಹೇಳ್ಕೊಂಡು ನಾನು ಈ ಸಂದರ್ಭದಲ್ಲಿ ನಾನು ಎದು ಮಾತನಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸ್ಟಾರ್ ಶಿಕ್ಷಣ ಸಂಸ್ಥೆಯು ನಕ್ಷತ್ರವಾಗಿ ಮಿನುಗಲಿಂತ ಹಾರೈಸಿದ ಅತಿಥಿಗಳಿಗೆ ಅಭಿನಂದನೆಗಳು ಸರ್. ಈಗ ಇವತ್ತಿನ ಇನ್ನೊಬ್ಬ ಅತಿಥಿಯಾದಂಥ ಜನಾಬ್ ಅನ್ವರ್ ಸಾದತ್ ಅವರು ನಮ್ಮನ್ನು ಉದ್ದೇಶಿಸಿ 2 ಹಿತನುಡಿಗಳನ್ನು ನೀಡಬೇಕಾಗಿ ವಿನಂತಿಸಿ. ಸ್ಟಾರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಇದರ 18ನೇ ವರ್ಷಕ್ಕೆ ಪ್ರಾದಾರ್ಪಣೆ ಮಾಡುವಂತಹ ಈ ಶುಭ ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ಗೌರವಾನ್ವಿತ ಅಧ್ಯಕ್ಷರೇ ಮತ್ತು ನೆರೆದಿರುವಂತಹ ವೇದಿಕೆಯ ಮೇಲಿರುವ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಗಣ್ಯ ಬಂಧು ಭಗಿನಿಯರೇ, ಬಹುಶಃ 18 ವರ್ಷಗಳ ಕಾಲ ಅವಿರತ ಪರಿಶ್ರಮದಿಂದ ಈ ಒಂದು ಶಿಕ್ಷಣ ಸಂಸ್ಥೆ ಈ ಮಟ್ಟಕ್ಕೆ ಬೆಳೆದಿದೆ ಅಂತ ಹೇಳುವಾಗ ಬಹಳ ಹೆಮ್ಮೆ ಮತ್ತು ಅಭಿಮಾನ ಎನಿಸ್ತದೆ. ಇದಕ್ಕೆ ಕಾರಣೀಭೂತರಾದಂತಹ ನನ್ನ ಆತ್ಮೀಯರು ಸಲೀಂ ಮಲಾರ್ ಇವರಿಗೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ.
ಬಹುಶಃ ಮಲಾರ್ ಅಂತ ಹೇಳುವಂತಹ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿ ಬೆಳೆದಂತಹ ಒಂದು ಕನ್ನಡ ಶಾಲೆಯಲ್ಲಿ ಕಲಿತ ಒಬ್ಬ ಸಾಮಾನ್ಯ ವಿದ್ಯಾರ್ಥಿ ಈ ಮಟ್ಟಕ್ಕೆ ಬೆಳೆಯಬಹುದು ಎಂಬುದನ್ನು ಸಲೀಂ ಮಲಾರ್ ಅವರು ತೋರಿಸಿಕೊಟ್ಟಿದ್ದಾರೆ. ಖಂಡಿತವಾಗಿಯೂ ಅಭಿನಂದನಾರ್ಹವಾದಂತಹ ವಿಚಾರ. ಇವತ್ತು ಅವರು ಪರಿಚಯಿಸಿದಂತಹ ಅವರ ಪ್ರತಿಭೆಗಳು ಮತ್ತು ಕೋರ್ಸ್ಗಳು ಹಾಗೂ ಈ ಸ್ಮರಣಾ ಸಂಚಿಕೆ ಕಾರ್ಯಕ್ರಮವನ್ನು ನಾನು ಅಲ್ಲಾಹನಲ್ಲಿ ಬೇಡ್ತೇನೆ, ಅಲ್ಲಾಹನ ಇದನ್ನೊಂದು ಸಾಲಿಹಾದಂತಹ ಅಮಲಾಗಿ ಸ್ವೀಕರಿಸಲಿ ಅಂತ ಹೇಳಿಕೊಂಡು, ಅದೇ ರೀತಿ ಅವರಿಗೆ ಎಲ್ಲ ವಿಧದ ಶುಭಾಶಂಸೆಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳಿಗೆ ವಿರಾಮ ಕೋರ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಚೊಕ್ಕದಾಗಿ ಚಿಕ್ಕವಾಗಿ ನಮ್ಮನ್ನು ಹಾರೈಸಿದ ಜನಾಬ್ ಅನ್ವರ್ ಸಾದತ್ ಇವರಿಗೆ ಅಭಿನಂದನೆಗಳು. ಈಗ ಪ್ರಾಂಶುಪಾಲರು ಸರಕಾರಿ ಕಾಲೇಜ್ ಕಾವೂರು ಜೋಸೆಫ್ ಪಿಪಿ ಇವರು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕನ್ನಿಸಿ. ಸ್ಟಾರ್ ಶಿಕ್ಷಣ ಸಂಸ್ಥೆಗಳ 18ನೇ ವಾರ್ಷಿಕೋತ್ಸವದ ಸಮಾರಂಭದ ಅಧ್ಯಕ್ಷರೇ, ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯರೇ, ಸ್ಟಾರ್ ಶಿಕ್ಷಣ ಸಂಸ್ಥೆಗಳ ವಿದ್ಯಾರ್ಥಿಗಳ ಪೋಷಕರೇ, ವಿದ್ಯಾರ್ಥಿಗಳೇ, ವೃತ್ತಿ ಬಾಂಧವರೇ ಹಾಗೂ ನಾಗರಿಕರೇ, ಒಂದು ಮಾತಿದೆ, ಎವ್ರಿ ಚೈಲ್ಡ್ ಈಸ್ ಎ ಬಂಡಲ್ ಆಫ್ ಪೊಟೆನ್ಷಿಯಾಲಿಟಿ ಆ್ಯಂಡ್ ಎ ಟ್ಯಾಲೆಂಟ್. ಈ ಪ್ರಪಂಚಕ್ಕೆ ದೇವರು ಪ್ರತಿಯೊಂದು ಮಗುವನ್ನು ಕಳುಹಿಸಿದಾಗ ಬೆಳಿಗ್ಗೆ ಕೆಲಸಕ್ಕೆ ಹೋಗಿ ಮಧ್ಯಾಹ್ನ ಮೇಲೆ ಕ್ಲಾಸಿಗೆ ಬರೋರು ಇದ್ದಾರೆ, ಇನ್ನು ಕೆಲವರು ಪೂರ್ಣ ದಿವಸ ಕ್ಲಾಸಲ್ಲಿ ಪಾಠ ಕೇಳುವವರು ಇದ್ದಾರೆ. ಆದರೆ ರೆಗ್ಯುಲರ್ ಸ್ಟೂಡೆಂಟ್ಸ್ ಟೈಪ್, ಡೇ ಸ್ಕಾಲರ್ಸ್ ಟೈಪ್ ಕ್ಲಾಸಸ್ ಇಲ್ಲಿ ನಡೆಯೋದಲ್ಲ. ಇಲ್ಲಿ ಸಿಸ್ಟಮ್ ಬೇರೆ. ಒಂದು ವ್ಯತ್ಯಾಸ ದಯವಿಟ್ಟು ಗಮನಿಸಿಕೊಳ್ಳಿ. ನಾರ್ಮಲ್ ಕಾಲೇಜಿಗೆ ಹೋಗುವಂಥ ವಿದ್ಯಾರ್ಥಿಗಳಲ್ಲಿ ಹೆಚ್ಚಿನವರು ದೇ ಗೋ ಟು ದ ಕಾಲೇಜ್ ಆರ್ ಸ್ಕೂಲ್ ಔಟ್ ಆಫ್ ಪೇರೆಂಟ್ಸ್ ಕಂಪಲ್ಷನ್. ಆದರೆ ಇಂತಹ ಶಿಕ್ಷಣ ಸಂಸ್ಥೆಗಳಿಗೆ ಬರುವಂಥ ವಿದ್ಯಾರ್ಥಿಗಳಲ್ಲಿ ಹೆಚ್ಚಿನವರು ದೇ ಕಮ್ ಆಫ್ ದೇರ್ ಓನ್ ವಿಶ್ ಆ್ಯಂಡ್ ವಿಲ್. ಸ್ವಂತ ಇಚ್ಛೆಯಿಂದ ಈ ವಿದ್ಯಾರ್ಥಿಗಳು ಇಂತಹ ಶಿಕ್ಷಣ ಸಂಸ್ಥೆಗೆ ಬರ್ತಾ ಇದ್ದಾರೆ. ಇದರಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ದೇ ಲರ್ನ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ದೇ ಅರ್ನ್. ಗಳಿಕೆ ಮಾಡೋದರೊಟ್ಟಿಗೆ ಜ್ಞಾನವನ್ನು ಪಡಿತಾ ಇರ್ತಾರೆ. ಪ್ರತಿಯೊಂದು ಪೈಸೆಯ ಮೌಲ್ಯವನ್ನು, ಬೆಲೆಯನ್ನು ಕೂಡ ಅವರು ಅರ್ಥ ಮಾಡಿಕೊಂಡು ಕಲಿತಾ ಇರ್ತಾರೆ ವಿದ್ಯಾರ್ಥಿಗಳು. ಇದು ನಿಜವಾದಂತಹ ಶಿಕ್ಷಣ. ಇಲ್ಲಿ ಒಂದು ವಿಚಾರ, ಸಾಮಾನ್ಯವಾಗಿ ಅಧ್ಯಾಪಕರಾದ ನಾವು ಮತ್ತು ಪೇರೆಂಟ್ಸ್ ಹೇಳುವಂಥ ಒಂದು ಮಾತಿದೆ. ಪ್ರತಿ ಮಗುವಿಗೆ ನಾವು ಹೇಳುವಂಥ ಮಾತು, ಚೆನ್ನಾಗಿ ಕಲಿಬೇಕು, ಒಳ್ಳೆ ಮಾರ್ಕ್ ತೆಗಿಬೇಕು, ಹೆಚ್ಚು ಮಾರ್ಕ್ ತೆಗಿಬೇಕು, ಒಳ್ಳೆ ಕೆಲಸವನ್ನು ಪಡಿಬೇಕು. ಇಲ್ಲಿ ಒಂದು ಮಾತು ನಾವು ಅಧ್ಯಾಪಕರಾಗಲಿ ಪೇರೆಂಟ್ಸ್ ಆಗಲಿ ಒಂದು ಮಾತು ಹೇಳ್ತೇವೆ, ಒಳ್ಳೆಯ ಕೆಲಸವನ್ನು ಪಡಿಬೇಕು ಅಂತ. ಈ ಒಳ್ಳೆಯ ಕೆಲಸ ಅಂದರೆ ಏನು ಅಂತ ಸ್ವಲ್ಪ ಡೆಫಿನೇಷನ್ ಯಾರೂ ಕೊಡ್ತಾ ಇಲ್ಲ. ಇಲ್ಲಿ ಒಂದು ವಿಚಾರ, ಒಳ್ಳೆಯ ಕೆಲಸ ಅಂದರೆ ಹೆಚ್ಚು ಸಂಪಾದನೆ ಮಾಡುವಂಥದ್ದ, ಹೆಚ್ಚು ಹಣ ಗಳಿಸುವಂಥದ್ದ, ಅಥವಾ ಬೇರೆ ಯಾವ ರೀತಿಯಲ್ಲಿ ಅದನ್ನು ಅಳತೆ ಮಾಡಲಿಕ್ಕೆ ಸಾಧ್ಯವ, ತುಲನೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ? ಸ್ನೇಹಿತರೆ, ಹಣ ಗಳಿಸಲಿಕ್ಕೆ ಹಲವು ದಾರಿಗಳಿದ್ದಾವೆ. ಆದರೆ ಉತ್ತಮ ಕೆಲಸ, ಒಳ್ಳೆಯ ಕೆಲಸ ಅಂತ ಹೇಳ್ಕೊಳ್ಬೇಕಾಗಿದ್ದರೆ ಒಂದು ಮಾನದಂಡವಿದೆ. ನಾವು ಮಾಡುತ್ತಿರುವಂಥ ಕೆಲಸದಿಂದ ಎಷ್ಟು ಜನರಿಗೆ ಪ್ರಯೋಜನ ಸಿಗುತ್ತೆ, ಎಷ್ಟು ಜನರಿಗೆ ಉಪಕಾರ ಸಿಗುತ್ತೆ, ಎಷ್ಟು ಜನರಿಗೆ ಸಹಾಯ ಮಾಡ್ತೀವಿ, ನಮ್ಮ ಕೆಲಸದಿಂದ ತೃಪ್ತಿ, ಮನಸ್ಸಿಗೆ ಸಂತೋಷ ಪಡ್ಕೊಂಡು ಹೋಗುವಂಥವ್ರು ಎಷ್ಟು ಜನ, ಅಥವಾ ನಮ್ಮ ಹತ್ರ ಬಂದವರು ಎಷ್ಟು ಜನ ಶಾಪ ಹಾಕಿ ನಮಗೆ ಬೈದು ಹೋಗೋರಿದ್ದಾರೆ. ಇದರ ಆಧಾರದ ಮೇಲೆ ನಾವು ಮಾಡುತ್ತಿರುವ ಕೆಲಸ ಒಳ್ಳೆಯದೋ ಅಥವಾ ಕಡಿಮೆ ಮಟ್ಟದ, ಕೆಳಮಟ್ಟದೋ ಅರ್ಥವಾಗುತ್ತೆ. ಇಲ್ಲಿ ಯೋಚನೆ ಮಾಡಿಕೊಳ್ಳಿ, ನಮ್ಮ ಮಂಗಳೂರು ಮತ್ತು ಪರಿಸರದ ಏರಿಯಾಗಳಲ್ಲಿ ಹಲವಾರು ಶಿಕ್ಷಣ ಸಂಸ್ಥೆಗಳಿದ್ದಾವೆ. ಯಾವುದೇ ಒಬ್ಬ ವ್ಯಕ್ತಿಗೆ
ಶಿಕ್ಷಣ ಕೊಡುವುದಕ್ಕಿಂತ ಉತ್ತಮವಾದಂಥ ಒಂದು ಸೇವೆ ಅಥವಾ ಸಹಾಯ ಇನ್ನೊಂದಿಲ್ಲ. ಏನಪ್ಪಯ್ಯ ಗ್ರೂಪ್ ಇರಲಿ ಅಥವಾ ನಿಟ್ ಎಜುಕೇಷನ್ ಟ್ರಸ್ಟ್ ಇರಲಿ ಅಥವಾ ಬೇರೆ ಯಾವುದೇ ಶಿಕ್ಷಣ ಸಂಸ್ಥೆ ಇರಲಿ, ಅದೇ ಮಟ್ಟಕ್ಕೆ ಹೋಲಿಸಬಹುದಾದಂತಹ ಶಿಕ್ಷಣ ಸಂಸ್ಥೆ ಸ್ಟಾರ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್. ಎಷ್ಟೋ ವಿದ್ಯಾರ್ಥಿಗಳು, ನೂರಾರು ಸಾವಿರಾರು ವಿದ್ಯಾರ್ಥಿಗಳು ಈ 18 ವರ್ಷಗಳಲ್ಲಿ ಈ ಸ್ಟಾರ್ ಎಜುಕೇಷನ್ ಶಿಕ್ಷಣ ಸಂಸ್ಥೆ ಹುಟ್ಟಿ ಬಂದ ಮೇಲೆ, ಬೆಳೆದು ಬಂದ ಮೇಲೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕೊಟ್ಟು ಸಮಾಜದಲ್ಲಿ ಅವರನ್ನು ಒಳ್ಳೆ ವ್ಯಕ್ತಿಗಳನ್ನಾಗಿ ಉನ್ನತ ಹಂತಕ್ಕೆ ಕಳಿಸಿಕೊಟ್ಟಿದ್ದಾರೆ. ಈ ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಣ ಪಡೆದು ಅದೆಷ್ಟೋ ವಿದ್ಯಾರ್ಥಿಗಳು ವಿದೇಶಗಳಲ್ಲೂ ಕೂಡ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಯೋಚನೆ ಮಾಡಿಕೊಳ್ಳಿ, ಅವರ ಸ್ಥಾನಮಾನ ಎಷ್ಟು ಉನ್ನತವಾಯಿತು, ಆರ್ಥಿಕವಾಗಿ ಅವರು ಎಷ್ಟು ಬೆಳೆದರು, ಅವರೊಂದಿಷ್ಟು ಜನರಿಗೆ ಸಹಾಯ ಮಾಡಲಿಕ್ಕೆ ಸಾಧ್ಯವಾಗುತ್ತೆ, ಎಷ್ಟು ಒಳ್ಳೆಯ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಶಿಕ್ಷಣ ಸಂಸ್ಥೆ ಸಾಕಷ್ಟು ಉತ್ತಮ ಸೇವೆಯನ್ನು ಈ ಸಮಾಜಕ್ಕೆ ನೀಡ್ತಾ ಇದೆ. ಒಂದು ಚೈನೀಸ್ ಪ್ರೊವರ್ಬ್ ಇದೆ, ವಿದ್ಯಾರ್ಥಿಗಳು ನೀವು ಗಮನಿಸಬೇಕಾದ ವಿಚಾರ ಅಷ್ಟೇ, ನಮ್ಮ ವ್ಯಾಲ್ಯೂಸ್, ಸಮಾಜದ ಮೌಲ್ಯಗಳು ಯಾವುದು, ನಮ್ಮ ಸಮಾಜದ ಸಂಸ್ಕಾರ ಸಂಸ್ಕೃತಿ ಏನು, ಇದನ್ನು ಅರ್ಥ ಮಾಡಿಕೊಂಡು ನಮ್ಮ ಸಮಾಜದಲ್ಲಿರುವಂಥ ಈ ಮೌಲ್ಯಗಳಿಗೆ ಹೆಚ್ಚು ಬೆಲೆ ಕೊಟ್ಟು ಸಂಸ್ಕಾರಕ್ಕೆ ಮತ್ತು ಸಂಸ್ಕೃತಿಗೆ ಯಾವುದೇ ಚ್ಯುತಿಯಾಗದ ರೀತಿಯಲ್ಲಿ ನಮ್ಮ ಸಮಾಜವನ್ನು ಬೆಳೆಸುವಂಥ ಮತ್ತು ನಾವು ಬೆಳೆಯುವಂಥ ಜವಾಬ್ದಾರಿಗೆ ನಮಗಿದೆ. ಸ್ಟಾರ್ ಶಿಕ್ಷಣ ಸಂಸ್ಥೆ ಇಂತಹ ವಿದ್ಯಾರ್ಥಿಗಳನ್ನು ಸೃಷ್ಟಿಸುವಲ್ಲಿ ಸಫಲವಾಗಿದೆ ಎಂದು ನಂಬಿ ಸ್ಟಾರ್ ಶಿಕ್ಷಣ ಸಂಸ್ಥೆಗೆ ಉಜ್ವಲ ಭವಿಷ್ಯ ಮತ್ತು ಇಲ್ಲಿ ಕಲಿಯುತ್ತಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಉಜ್ವಲ ಭವಿಷ್ಯ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಸ್ಟಾರ್ ಶಿಕ್ಷಣ ಸಂಸ್ಥೆಯು ಇನ್ನಷ್ಟು ಎತ್ತರಕ್ಕೆ ಏರಲಿ ಅಂತ ಹಾರೈಸಿದಂಥ ಪ್ರಾಂಶುಪಾಲರಾದಂಥ ಜೋಸೆಫ್ ಪಿ ಹಾಗೂ ನಮ್ಮ ಈ ಕಾರ್ಯಕ್ರಮದ ಅತಿಥಿಯವರಿಗೆ ವಂದನೆಗಳು ಸರ್. ಇದೀಗ 18ನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಹೊಸ ಕೋರ್ಸಿನ ಪರಿಚಯ ಹಾಗೂ ಬಿಡುಗಡೆ ಇದೀಗ ನಡೆಯಲಿದೆ. ಮ್ಯಾನ್ಯುವಲ್ ಮತ್ತು ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಕೋರ್ಸ್. ಸ್ಟಾರ್ ಶಿಕ್ಷಣ ಸಂಸ್ಥೆಯು ಇದೀಗಲೇ ಹಲವಾರು ಕೋರ್ಸ್ಗಳನ್ನು ನಡೆಸುತ್ತಾ ಬಂದಿದೆ. ಇದೀಗ ಸಂಸ್ಥೆಯ ಮುಕುಟಕ್ಕೆ ಮತ್ತೊಂದು ಗರಿ ಮೂಡಿದೆ ಎಂದು ಹೇಳಬಹುದು. ಈ ಹೊಸ ಕೋರ್ಸನ್ನು ಪರಿಚಯ ಮಾಡಲು ಅದರ ಕೋಆರ್ಡಿನೇಟರ್ ಆದಂಥ ಅಬೂಬಕರ್ ಸಿದ್ದಿಕ್ ಅವರು ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿ ನಿರ್ದೇಶಕರಾದ ಮೊಹಮ್ಮದ್ ಸಲೀಂ ಮಲರ್ ಇದನ್ನು ಬಿಡುಗಡೆಗೊಳಿಸಬೇಕು. ಇದೀಗ ನಿರ್ದೇಶಕರಿಂದ ಹೊಸ ಕೋರ್ಸ್ ಆದಂಥ ಮ್ಯಾನ್ಯುವಲ್ ಆ್ಯಂಡ್ ಕಂಪ್ಯೂಟರೈಸ್ಡ್ ಇಂಡಿಯನ್ ಆ್ಯಂಡ್ ಫಾರಿನ್ ಅಕೌಂಟಿಂಗ್ ಕೋರ್ಸ್. ಫಾತಿಮಾ ಸೋಹಾ ಎಲ್ಲಿದ್ದರೂ ವೇದಿಕೆ ಬರಬೇಕು. ಪದವಿ ಪಡೆದ ಯುವ ಜನತೆಗೆ ದೇಶ ವಿದೇಶಗಳಲ್ಲಿ ಬೇರೆ ಬೇರೆ ಕಂಪನಿಗಳಲ್ಲಿ ಹಾಗೂ ಕಚೇರಿಗಳಲ್ಲಿ ಕೆಲಸ ನಿರ್ವಹಿಸಲು ಸಹಾಯಕವಾಗುವಂಥ ಪ್ರಾಯೋಗಿಕ ಕೋರ್ಸ್ ಇದೀಗ ಸ್ಟಾರ್ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರಾರಂಭವಾಗಿದೆ. ಮ್ಯಾನ್ಯುವಲ್ ಮತ್ತು ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಕೋರ್ಸ್. ಅಭಿನಂದನೆಗಳು ಸರ್. ಈಗ ಈ ಕೋರ್ಸ್ನ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಬೇಕಾಗಿ ನಿರ್ದೇಶಕರಾದ ಸಲೀಂ ಮಲಾರ್ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಅಸ್ಸಲಾಮು ಅಲೈಕುಂ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್, ಅಸ್ಸಲಾತು ವಸ್ಸಲಾಮು ಅಲಾ ರಸೂಲಿಲ್ಲಾಹಿಲ್ ಅಮೀನ್ ವಅಲಾ ಆಲಿಹಿ ವಸಹಬಿಹಿ ಅಜ್ಮഈನ್, ಅಮ್ಮಾ ಬಾದ್. ಪರಮ ದಯಾಮಯನೂ ಕರುಣಾನಿಧಿಯೂ ಆದ ಸೃಷ್ಟಿಕರ್ತನ ನಾಮದಿಂದ ಸೃಷ್ಟಿಕರ್ತನ ಶಾಂತಿ ನಮ್ಮೆಲ್ಲರ ಮೇಲೆ ಇರಲಿ. ಸ್ಟಾರ್ ಶಿಕ್ಷಣ ಸಂಸ್ಥೆ ಇದರ 18ನೇ ವಾರ್ಷಿಕೋತ್ಸವದ ಈ ಶುಭ ಸಂದರ್ಭಕ್ಕೆ ಆಗಮಿಸಿದಂಥ ಎಲ್ಲ ಅತಿಥಿಗಳಿಗೂ ಹಾಗೆಯೇ ವಿದ್ಯಾರ್ಥಿನಿಯರಿಗೂ ವಿದ್ಯಾರ್ಥಿಗಳಿಗೆ ಅದೇ ರೀತಿಯಾಗಿ ಹೆತ್ತವರಿಗೂ ಎಲ್ಲ ಹಿತೈಷಿಗಳಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ
ಈಗಾಗಲೇ ಸಮಯದ ಅಭಾವ ಇರುವ ಕಾರಣ ನಾವು ಮಗ್ರಿಬ್ ನಮಾಜಿಗೆ ಕಾರ್ಯಕ್ರಮವನ್ನು ಮುಗಿಸುವಂಥ ಅನಿವಾರ್ಯತೆ ಇರುವ ಕಾರಣ ಆದಷ್ಟು ಬ್ರೀಫಾಗಿ ನಾನು ಈ ಕೋರ್ಸ್ ಬಗ್ಗೆ ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ಮುಖ್ಯವಾಗಿ ಇವತ್ತು ಆಧುನಿಕ ಜಗತ್ತಲ್ಲಿ ಸಾಕಷ್ಟು ಸ್ಪರ್ಧೆ ಇರುವಂಥ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ನಾವು ಬೇರೆ ಬೇರೆ ಸಂಸ್ಥೆಗಳು ಬೇರೆ ಬೇರೆ ಕೋರ್ಸ್ಗಳನ್ನು ಇವತ್ತು ಇಂಟ್ರಡ್ಯೂಸ್ ಮಾಡ್ತಾ ಇದ್ದಾರೆ. ಆದರೆ ಆ ವಿದ್ಯಾರ್ಥಿ ಆ ಕೋರ್ಸನ್ನು ಮಾಡಿದ ನಂತರ ಮತ್ತು ಅವನು ತನ್ನ ಪ್ರಾಕ್ಟಿಕಲ್ ಲೈಫಿಗೆ ಹೋದಾಗ ಅಲ್ಲಿ ಅವನಿಗೆ ಎಕ್ಸ್ಪೀರಿಯನ್ಸ್ ಕೇಳ್ತಾರೆ. ಅಂದರೆ ಅವನು ಇನ್ನೂ ಸಹ ಜಾಬಿಗೆ ಜಾಯಿನ್ ಆಗಿರುವಲ್ಲ, ಆಗ ತಾನೇ ಅವನಿಗೆ ಎಕ್ಸ್ಪೀರಿಯನ್ಸ್ ಕೇಳಿದರೆ ಅದು ಅವನು ಹೇಗೆ ತಾನೇ ಆ ಎಕ್ಸ್ಪೀರಿಯನ್ಸನ್ನು ನೀಡಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ನಾವು ಈ ಒಂದು ಹೊಸ ಕೋರ್ಸ್ ನಾವು ಇಂಟ್ರಡ್ಯೂಸ್ ಮಾಡ್ತಾ ಇದ್ದೇವೆ. ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಮ್ಯಾನ್ಯುವಲ್ ಆ್ಯಂಡ್ ಕಂಪ್ಯೂಟರೈಸ್ಡ್ ಇಂಡಿಯನ್ ಆ್ಯಂಡ್ ಫಾರಿನ್ ಅಕೌಂಟಿಂಗ್. ಸೊ ಇದರ ಒಂದು ಮಹತ್ವ ಏನಂತ ಹೇಳಿದರೆ, ಈ ಒಂದು ಕೋರ್ಸ್ 6 ತಿಂಗಳಿಂದ 1 ವರ್ಷದವರೆಗಿನ ಈ ಕೋರ್ಸಲ್ಲಿ ನಾವು ಅವರಿಗೆ ಅಕೌಂಟಿಂಗನ್ನು ಕಲಿಸೋದು ಮಾತ್ರ ಅಲ್ಲ, ಬದಲಾಗಿ ಅವರಿಗೆ ಅಕೌಂಟಿಂಗಲ್ಲಿ ನಾವು ಕೆಲಸ ಮಾಡಿಸ್ತೇವೆ. ನಾವೊಂದು ಪ್ರಾಜೆಕ್ಟ್ ಮಾಡಿರ್ತೇವೆ, ಒಂದು ದೊಡ್ಡ ಕಂಪೆನಿದು, ಬೇರೆ ಬೇರೆ ಹೋಟೆಲ್ ಕಂಪೆನಿ ಇರ್ಬೋದು, ಅಥವಾ ಕನ್ಸ್ಟ್ರಕ್ಷನ್ ಕಂಪೆನಿ ಇರ್ಬೋದು, ಅಥವಾ ಹಾಸ್ಪಿಟಲ್ ಇರ್ಬೋದು, ಅಥವಾ ಬೇರೆ ಬೇರೆ ರೀತಿಯಾದಂಥ ಯಾವುದೇ ರೀತಿಯಾದಂಥ ಇಂಡಸ್ಟ್ರೀಸ್ ಏನಿದೆ ಅವರಿಗೆ ಯಾವ ರೀತಿಯಾದಂಥ ಅಕೌಂಟಿಂಗ್ ಬೇಕಾಗುತ್ತದೆ, ಆ ಒಂದು ಅಕೌಂಟಿಂಗ್ ಕಲಿಸೋದು ಮಾತ್ರ ಅಲ್ಲ, ಬದಲಾಗಿ ಪ್ರಾಜೆಕ್ಟನ್ನು ಕೊಟ್ಟು ಆ ಪ್ರಾಜೆಕ್ಟ್ ಮೂಲಕ ಅವರು ಅದನ್ನು ಕಂಪ್ಲೀಟಾಗಿ ಅದನ್ನು ಮಾಡಿ, ಅಂದರೆ ಅವರ ಕೋರ್ಸ್ ಮುಗಿದು ಹೊರಗೆ ಹೋಗುವಾಗ ಈಸ್ ಅನ್ ಎಕ್ಸ್ಪೀರಿಯನ್ಸ್ಡ್ ಪ್ರೊಫೆಷನಲ್. ಸೊ ಮತ್ತೆ ಯಾವುದೇ ಎಕ್ಸ್ಪೀರಿಯನ್ಸ್ ಅವನಿಗೆ ಬೇಕಾಗಿರಲ್ಲ. ಸೊ ನೇರವಾಗಿ ಅವನು ಆ ಕೋರ್ಸನ್ನು ಮಾಡುವಂಥ ಒಂದು ಅವಕಾಶ ಇದೆ. ಸೊ ಅಂಥ ಒಂದು ಕೋರ್ಸನ್ನು ನಾವು ಈ ಒಂದು 18ನೇ ಶುಭ ಸಂದರ್ಭದಲ್ಲಿ ನಾವು ಇವತ್ತು ಇನಾಗ್ರೇಷನ್ ಮಾಡಿದ್ದೇವೆ. ಜನವರಿಯಿಂದ ಆ ಒಂದು ಕೋರ್ಸನ್ನು ನಾವು ಪ್ರಾರಂಭ ಮಾಡಲಿಕ್ಕಿದೆ. ಈಗಾಗಲೇ ಸಾಕಷ್ಟು ಅಡ್ಮಿಷನ್ ಆಗ್ತಾ ಇದೆ. ಸೊ ಆ ಒಂದು ಕೋರ್ಸನ್ನು ಹೆಚ್ಚಾಗಿ ಹೆತ್ತವರು ಅದನ್ನು ಮನಗಂಡು ತಮ್ಮ ಮಕ್ಕಳನ್ನು ಆ ಕೋರ್ಸಿಗೆ ಸೇರಿಸಬೇಕಂತೇಳಿ ಈ ಸಂದರ್ಭದಲ್ಲಿ ನಮ್ಮಲ್ಲಿ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಸೊ ಅದೇ ರೀತಿಯಾಗಿ ಮುಖ್ಯವಾಗಿ ಇವತ್ತಿನ ಈ ಕಾರ್ಯಕ್ರಮದ ಬಗ್ಗೆ ನಿರ್ದೇಶಕರಾಗಿ 2 ಮಾತನ್ನು ಹೇಳಿಕೆ ಬಯಸ್ತೇನೆ. ಈಗಾಗಲೇ ಮಮ್ತಾಜ್ ಅಲಿ ಅವರು ಅಲ್ ಬದ್ರಿಯಾ ಸಂಸ್ಥೆಯ ಅಧ್ಯಕ್ಷರಾಗಿದ್ದಾರೆ. ಸಾಕಷ್ಟು ಉತ್ತಮ ಮಾತನ್ನು ಅವರು ಆಡಿದ್ದಾರೆ. ಸೊ ಅದೇ ರೀತಿಯಾಗಿ ನಮ್ಮ ಜೋಸೆಫ್ ಸರ್ ಅವರು ಸಹ ಉತ್ತಮ ರೀತಿಯಲ್ಲಿ ತಮಗೆ ಸಲಹೆಯನ್ನು ನೀಡಿರ್ತಾರೆ. ಸೊ ಅವರೆಲ್ಲರಿಗೂ ನಾನು ಮತ್ತೊಮ್ಮೆ ಅವರನ್ನು ಸ್ಮರಿಸ್ತೇನೆ. ಅದೇ ರೀತಿಯಾಗಿ ನಮ್ಮ ಈ ಸ್ಮರಣ ಸಂಚಿಕೆ ಪ್ರಪ್ರಥಮ ಬಾರಿಗೆ ಈ ಸ್ಮರಣ ಸಂಚಿಕೆಯನ್ನು ನಾವು ಬಿಡುಗಡೆ ಮಾಡಿದ್ದೇವೆ. ಸೊ ಆ ಒಂದು ಸ್ಮರಣ ಸಂಚಿಕೆಗೆ ನಮಗೆ ಹಲವು ಮಂದಿ ಜಾಹೀರಾತನ್ನು ಕೊಟ್ಟಿದ್ದಾರೆ. ಸೊ ಅವರನ್ನೆಲ್ಲ ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ತೇನೆ. ಅದರಲ್ಲಿ ಹಲವು ಓಲ್ಡ್ ಸ್ಟೂಡೆಂಟ್ಸ್ ನಾವೊಂದು ಅಪೀಲ್ ಕೊಟ್ಟಾಗ ಅದಕ್ಕೆ ಸ್ಪಂದಿಸಿದ್ದಾರೆ. ವಿದೇಶದಲ್ಲಿರುವಂಥ ನಮ್ಮ ವಿದ್ಯಾರ್ಥಿ ಜುಲ್ಫಿಕರ್ ಅಂತೇಳಿ ವಿದೇಶದಿಂದಲೇ ನಮಗೆ ಉತ್ತಮ ರೀತಿಯಾದಂಥ ಒಂದು ಪ್ರೋತ್ಸಾಹವನ್ನು ನೀಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಮತ್ತೊಬ್ಬ ವಿದ್ಯಾರ್ಥಿ ನಿಮಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ಸುಮಾರು 5 ವರ್ಷ ಅಂದರೆ ನಮ್ಮಲ್ಲಿ ವಿದ್ಯಾರ್ಥಿಯಾಗಿ SSLC ಮಾಡಿ, ಆಮೇಲೆ ನಮ್ಮಲ್ಲೇ PUC ಮಾಡಿ, ನಮ್ಮಲ್ಲೇ ಡಿಗ್ರಿ ಮಾಡಿ, ನಮ್ಮಲ್ಲೇ MA ಮಾಡಿ, ಸೊ ಆ ವಿದ್ಯಾರ್ಥಿ ಇವತ್ತು ಒಂದು ದೊಡ್ಡ ಕಂಪನಿಯಲ್ಲಿ ಇವತ್ತು ಕೆಲಸ ಮಾಡಿ ನಮ್ಮ ಮುಂದೆ ಕೂತ್ಕೊಂಡಿದ್ದಾನೆ, ಗೌರವ್ ಜೆ ಶೆಟ್ಟಿ ಅಂತೇಳಿ. ನಿಜವಾಗಿ ನನಗೆ ತುಂಬ ಹೆಮ್ಮೆ ಅನ್ನಿಸುತ್ತೆ. ಯಾಕೆಂತ ಹೇಳಿದರೆ ಆ ವಿದ್ಯಾರ್ಥಿ ಆ್ಯಕ್ಚುಲಿ ಯಾವುದೋ ಸಂದರ್ಭದಲ್ಲಿ PUC ಮಾಡಲಿಕ್ಕೆ ಆಗದೆ ಆ ವಿದ್ಯಾರ್ಥಿಯನ್ನು ಶಾಲೆಯಿಂದ ಹೊರಗೆ ಹಾಕಿದಂಥ ಸಂದರ್ಭದಲ್ಲಿ ತನ್ನ ಎಜುಕೇಷನ್ ಎಲ್ಲಿ ಹೋಗ್ಬೋದಂಥ ಸಂದರ್ಭದಲ್ಲಿ ಅವನು ನನ್ನನ್ನು ಅಪ್ರೋಚ್ ಆದ. ಸೊ ಅವನಿಗೆ ನಮ್ಮ ಸಂಸ್ಥೆ ಅವನಿಗೆ ಎಲ್ಲ ರೀತಿಯಾದಂಥ ಸಹಕಾರ ಕೊಟ್ಟು ಇವತ್ತೊಂದು ದೊಡ್ಡ ಅವನ ಕಾಲಲ್ಲಿ ಅವನು ನಿಲ್ಲುವಂಥ ಒಂದು ಪರಿಸ್ಥಿತಿ ಬಂದಿದೆ. ಅದೇ ರೀತಿಯಾಗಿ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಸ್ಟಾರ್ ಶಿಕ್ಷಣ ಸಂಸ್ಥೆ ಉತ್ತಮವಾದಂಥ ಭವಿಷ್ಯವನ್ನು ನೀಡಿದೆ. ಮತ್ತು ನಮಗೆ ನಮ್ಮದೇ ಆದಂಥ ಕೆಲವು ಲಿಮಿಟೇಷನ್ಸ್ ಇದೆ. ನಮ್ಮಲ್ಲಿ ಸಾಕಷ್ಟು ಅದ್ಧೂರಿಯಾಗಿ ಕಾರ್ಯಕ್ರಮ ಮಾಡುವಂಥ ಸಾಕಷ್ಟು ಫಂಡ್ ನಮ್ಮಲ್ಲಿಲ್ಲ. ಅದೇ ರೀತಿಯಾಗಿ ಕಾರ್ಯಕ್ರಮ ಹಾಲ್ ಫುಲ್ ಆಗುವಷ್ಟು ವಿದ್ಯಾರ್ಥಿಗಳು ನಮ್ಮಲ್ಲಿಲ್ಲ. ಆದರೆ ನಮ್ಮಲ್ಲಿ ಏನು ರಿಸೋರ್ಸಸ್ ಇದೆ ಅದರಲ್ಲಿ ಎಷ್ಟು ಬೆಸ್ಟ್ ನಮಗೆ ಮಾಡಲಿಕ್ಕೆ ಆಗುತ್ತೆ ಅಷ್ಟು ನಾವು ಮಾಡಿದ್ದೇವೆ. ಅದೇ ರೀತಿ ಪ್ರೋಗ್ರಾಮಿಗೆ ಸಂಬಂಧಪಟ್ಟ ಹಾಗೆ ಹೀಗಾಗಿ ನಮಗೆ ಗೊತ್ತಿದೆ, ನಮ್ಮದು ಮ್ಯಾನೇಜ್ಮೆಂಟ್ ಏನಿದೆ ಅದು ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಇದೆ. ಹಾಗೆ ಎಲ್ಲ ಪ್ರೋಗ್ರಾಮನ್ನು ನಮಗೆ ಹಾಗೆ ಮಾಡಲಿಕ್ಕಾಗಲ್ಲ, ಸಾಕಷ್ಟು ರಿಸ್ಟ್ರಿಕ್ಷನ್ ಇದೆ. ಆ ಒಂದು ರಿಸ್ಟ್ರಿಕ್ಷನ್ನ ಮಧ್ಯೆ ಈ ಒಂದು ಕಾರ್ಯಕ್ರಮವನ್ನು ನಾವು ಅತ್ಯಂತ ಕಡಿಮೆ ಅವಧಿಯಲ್ಲಿ ನಾವು ಪ್ರಿಪೇರ್ ಮಾಡಿದ್ದೇವೆ. ಅದರಿಂದ ಸ್ಟಾರ್ ದಿಕ್ಸೂಚಿ ಪತ್ರಿಕೆಯಲ್ಲಿ ಏನಾದರೂ ಅಡ್ವರ್ಟೈಸ್ಮೆಂಟಲ್ಲಿ ಇರ್ಬೋದು ಅಥವಾ ಲೇಖನದಲ್ಲಿ ಏನಾದರೂ ತಪ್ಪು ಒಪ್ಪುಗಳು ಬಂದರೆ ದಯವಿಟ್ಟು ನಮಗೆ ಅದನ್ನು ಕ್ಷಮಿಸಬೇಕು. ಇದು ನಮ್ಮ ಪ್ರಥಮ ಪ್ರಯತ್ನ ಆಗಿದೆ. ಆದರೆ ಇನ್ಶಾಲ್ಲ ಮುಂದಿನ ವರ್ಷದಿಂದ ಪ್ರತಿ ವರ್ಷವೂ ಸ್ಮರಣ ಸಂಚಿಕೆ ಬಿಡುಗಡೆ ಮಾಡುವಂಥ ಒಂದು ಆಕಾಂಕ್ಷೆಯನ್ನು ಹೊಂದಿದ್ದೇವೆ. ಏನಿದ್ದರೂ ಕೊನೆಯದಾಗಿ ನಾವು ಎಲ್ಲರಿಗೂ ಯಾರೆಲ್ಲರೂ ನಮಗೆ ಸಹಕಾರ ಮಾಡಿದ್ದಾರೆ, ನೇರವಾಗಿ ಪರೋಕ್ಷವಾಗಿ ಸಹಕಾರ ಮಾಡಿದಂಥ ಎಲ್ಲ ವಿದ್ಯಾರ್ಥಿಗಳು, ಜಾಹೀರಾತುದಾರರು, ಅದೇ ಥರ ವೆಲ್ ವಿಷರ್ಸ್,
ಹಳೆ ವಿದ್ಯಾರ್ಥಿಗಳು, ಅದೇ ರೀತಿಯಾಗಿ ನಮ್ಮ ಪ್ರಾಂಶುಪಾಲರು, ಅದೇ ರೀತಿಯಾಗಿ ಪೇರೆಂಟ್ಸ್ ಮತ್ತು ಸ್ಟಾಫ್ ಇವರೆಲ್ಲರೂ ತುಂಬ ರಾತ್ರಿ ಹಗಲು ಇದರ ಹಿಂದೆ ಬಿದ್ದು ಕೆಲಸ ಮಾಡಿದ್ದಾರೆ. ಅವರೆಲ್ಲರಿಗೂ ಸೃಷ್ಟಿಕರ್ತನಾದ ಅಲ್ಲಾಹನು ಉತ್ತಮ ಆರೋಗ್ಯವನ್ನು, ಆಯುಷ್ಯವನ್ನು ಅವರಿಗೆ ನೀಡಲಿ. ನಮ್ಮ ಸಂಸ್ಥೆಗೆ ಇನ್ನೂ ರೀತಿ ಹೆಚ್ಚಿನ ಪ್ರೋತ್ಸಾಹವನ್ನು ತಮ್ಮಲ್ಲಿ ನಾನು ಬಯಸಿ ನನ್ನ ಒಂದೆರಡು ಮಾತನ್ನು ನಾನು ಕೊನೆಗೊಳಿಸ್ತಾ ಇದ್ದೇನೆ. ವಾಹಿರ್ ದಾಹ್ವಾನ್ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತು. ಸೃಷ್ಟಿಕರ್ತನ ಶಾಂತಿ ತಮ್ಮೆಲ್ಲರ ಮೇಲೆ ಇರಲಿ. ನಿರ್ದೇಶಕರಾದ ಸಲೇಂ ಮಲಾರ್ ಇವರಿಗೆ ವಂದನೆಗಳು. ಈಗ ನಮ್ಮ ಸಮಾರಂಭದ ಕೇಂದ್ರ ಬಿಂದುವಾದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂಥ ಮೊಹಮ್ಮದ್ ಕುಂಜಿ, ವ್ಯವಸ್ಥಾಪಕರು ಶಾಂತಿ ಪ್ರಕಾಶನ ಮಂಗಳೂರು, ಇವರು ತಮ್ಮನ್ನು ಉದ್ದೇಶಿಸಿ ನುಡಿಗಳನ್ನು ಮಾಡಬೇಕಾಗಿ ವಿನಂತಿ. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇರಲಿ. ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಎಲ್ಲ ಆದರಣೀಯ ಗಣ್ಯರೇ, ಭಾಗವಹಿಸುತ್ತಿರುವ ಗೌರವಾನ್ವಿತ ಹಿರಿಯರೇ, ಆತ್ಮೀಯ ಸಹೋದರ ಸಹೋದರಿಯರೇ, ಸಮಯ ಮೀರಿದೆ. ಒಂದೆರಡು ನಿಮಿಷ ಮಾತ್ರ ಔಪಚಾರಿಕವಾಗಿ ಮಾತಾಡ್ತಾ ಇದ್ದೇನೆ. ಸ್ಟಾರ್ ಶಿಕ್ಷಣ ಸಂಸ್ಥೆ 18 ವರ್ಷಗಳನ್ನು ಪೂರೈಸಿದೆ. ಈ ಸಂಸ್ಥೆ ಇನ್ನಷ್ಟು ಬೆಳೆಯಲಿ, ಇನ್ನಷ್ಟು ವಿವೇಕಿಗಳಾದ, ವಿವೇಚನೆ ಇರುವ, ಮನುಷ್ಯತ್ವ ಇರುವ ವಿದ್ಯಾಸಂಪನ್ನರನ್ನು ಈ ದೇಶಕ್ಕೆ, ಈ ಸಮಾಜಕ್ಕೆ ಕೊಡಲಿ ಅಂತ ನಾನು ದೇವನೊಂದಿಗೆ ಪ್ರಾರ್ಥಿಸ್ತಾ ಇದ್ದೇನೆ. ಅದರ ಜೊತೆಗೆ ಇವತ್ತು ಬಹುಮಾನ ಪಡೆದಿರುವ ಎಲ್ಲ ವಿದ್ಯಾರ್ಥಿನಿಗಳನ್ನು ಅಭಿನಂದಿಸುವುದರ ಜೊತೆಗೆ ಹೆತ್ತವರು ನಿಮ್ಮ ಮಕ್ಕಳ ಪ್ರತಿಭೆಯನ್ನು ಗುರುತಿಸಬೇಕು ಅಂತ ನಾನು ಹೇಳ್ತಾ ಇದ್ದೇನೆ. ನಮ್ಮಲ್ಲಿ ಬಹಳ ಸಂದರ್ಭಗಳಲ್ಲಿ ನಾವು ಮಾಡುವ ಅತ್ಯಂತ ದೊಡ್ಡ ತಪ್ಪೆಂದರೆ ನಮ್ಮ ಮಕ್ಕಳಲ್ಲಿ ಯಾವ ಸಾಮರ್ಥ್ಯ ಇದೆ, ಯಾವ ಪ್ರತಿಭೆ ಇದೆ, ಅದನ್ನು ಗುರುತಿಸುವ, ಅದನ್ನು ಪರಿಗಣಿಸುವ, ಅದಕ್ಕೆ ಪ್ರೋತ್ಸಾಹ ಕೊಡುವ ಪ್ರಯತ್ನವನ್ನು ತಂದೆ ಮತ್ತು ತಾಯಿ ಮಾಡುವುದಿಲ್ಲ ಎಂಬುದು ಒಂದು ದೊಡ್ಡ ದುರಂತ. ಮಕ್ಕಳಲ್ಲಿ ಬೇರೆ ಬೇರೆ ಪ್ರತಿಭೆಗಳಿವೆ, ಅದನ್ನೆಲ್ಲ ನೀವು ಇವತ್ತು ನೋಡಿದ್ದೀರಿ ಬಹುಮಾನ ಪಡೆಯುವಾಗ. ಸಮಾಜಕ್ಕೆ ಎಲ್ಲ ಪ್ರತಿಭೆಗಳು ಅಗತ್ಯ ಇದೆ. ಹಾಡು ಹಾಡುವವರು, ಅಭಿನಯ ಮಾಡುವವರು, ಡಾಕ್ಯುಮೆಂಟ್ರಿ ಮಾಡುವವರು, ಫಿಲ್ಮ್ ಮಾಡುವವರು, ಭಾಷಣ ಮಾಡುವವರು, ಬರೆಯುವವರು, ಅದೆಲ್ಲವೂ ಒಳ್ಳೆಯ ರೀತಿಯಲ್ಲಿ ನಡೆದರೆ, ಅದೆಲ್ಲವೂ ಒಳ್ಳೆಯ ಚೌಕಟ್ಟಿನೊಳಗೆ ಇರುವುದಾದರೆ, ಅದೆಲ್ಲದರಿಂದಲೂ ಈ ಸಮಾಜಕ್ಕೆ ಒಳ್ಳೆಯ ಪ್ರತಿಫಲ ಒಳಿತು ಖಂಡಿತ ಇರುತ್ತದೆ. ಈ ನಿಟ್ಟಿನಲ್ಲಿ ನಿಮ್ಮ ಮಕ್ಕಳ ಒಂದು ಕಡಿಮೆ ಪಕ್ಷ ನಮ್ಮ ಮಕ್ಕಳು ಒಂದು ಪ್ರೈಸ್ ಪಡೆದಾಗ ಒಂದು ಗುಡ್ ಹೇಳುವ, ಒಂದು ಸ್ವಲ್ಪ ಸಂಭ್ರಮಿಸುವ ಮನಸ್ಸು ಕೂಡ ಕೆಲವು ಹೆತ್ತವರಿಗೆಲ್ಲ ಇರುವುದಿಲ್ಲ. ಆದ್ದರಿಂದ ನಿಮ್ಮ ಮಕ್ಕಳ ಪ್ರತಿಭೆಗಳನ್ನು ನೀವು ಗುರುತಿಸಬೇಕು, ಅವರನ್ನು ನೀವು ಪ್ರೋತ್ಸಾಹಿಸಬೇಕು. ಮತ್ತಷ್ಟು ಅವರಿಗೆ ಯಾವ ಕ್ಷೇತ್ರದಲ್ಲಿ ಇಂಟ್ರೆಸ್ಟ್ ಇದೆ ಆ ಕ್ಷೇತ್ರದಲ್ಲಿ ಮತ್ತಷ್ಟು ಅವರು ಮುಂದೆ ಬರಲಿಕ್ಕೆ ನಿಮ್ಮ ಪ್ರೋತ್ಸಾಹ, ನೀವು ಅವರಿಗೆ ಮಾಡುವ ಪ್ರಾರ್ಥನೆ, ನೀವು ಅದರಿಂದಾಗಿ ನಿಮ್ಮ ಸಂಭ್ರಮ, ಅದು ಅವರಿಗೆ ಶಕ್ತಿ ಕೊಡ್ತದೆ. ಈ ನಿಟ್ಟಿನಲ್ಲಿ ನೀವು ಆಲೋಚಿಸಬೇಕು ಅಂತ ವಿನಂತಿಸುವುದರ ಜೊತೆಗೆ ಕೊನೆಯದಾಗಿ ಒಂದು ಮಾತು, ನೀವೆಲ್ಲ ಈ ವಿದ್ಯಾರ್ಥಿಗಳ ತಂದೆ ತಾಯಿಯಂದಿರು, ನಾವು ಯಾವಾಗಲೂ ನಮ್ಮ ಮಕ್ಕಳಿಗೆ ಪ್ರೇರಣೆಯಾಗಬೇಕು ಅಂತ ನಾನು ನೆನಪಿಸ್ತಾ ಇದ್ದೇನೆ. ದೊಡ್ಡ ಒಂದು ಉನ್ನತ ಸ್ಥಾನಕ್ಕೆ ಬಂದಾಗ ನನಗೆ ಈ ಉನ್ನತ ಸ್ಥಾನಕ್ಕೆ ಬರಲಿಕ್ಕೆ ನನ್ನ ಅಪ್ಪ ಪ್ರೇರಣೆಯಾಗಿದ್ದಾರೆ ಅಥವಾ ನನ್ನ ತಾಯಿಯ ನನಗೆ ಪ್ರೇರಣೆ ಎಂದು ಯಾವುದೋ ಮಾಧ್ಯಮಗಳಲ್ಲಿ ಪತ್ರಿಕಾಗೋಷ್ಠಿ ಹೇಳುವಾಗ ತಂದೆಗೆ ಒಬ್ಬ ತಾಯಿಗೆ ಆಗುವ ಆನಂದವನ್ನು, ಆ ಸಂಭ್ರಮವನ್ನು ವರ್ಣಿಸಲಿಕ್ಕೆ ಜಗತ್ತಿನ ಯಾವ ಭಾಷೆಗಳಲ್ಲೂ ಪದಗಳಿಲ್ಲ. ಆದ್ದರಿಂದ ನಾವೆಲ್ಲ ನಮ್ಮ ಮಕ್ಕಳಿಗೆ ಪ್ರೇರಣೆಯಾಗಬೇಕು. ನಮ್ಮ ಮಕ್ಕಳು ನಮ್ಮಿಂದ ಸ್ಫೂರ್ತಿಯನ್ನು ಪಡೆಯುವಂತಹ ಒಂದು ವಾತಾವರಣ ನಮ್ಮ ಮನೆಗಳಲ್ಲಿ ಖಂಡಿತವಾಗಿಯೂ ಇರಬೇಕು. ಈ ನಿಟ್ಟಿನಲ್ಲಿ ನಾವೆಲ್ಲ ಒಳ್ಳೆಯ ತಂದೆ ಮತ್ತು ತಾಯಿಗಳಾಗೋಣ. ಅದೇ ರೀತಿ ನಮ್ಮ ಸ್ಟಾರ್ ಶಿಕ್ಷಣ ಸಂಸ್ಥೆ ಇನ್ಫಾರ್ಮೇಷನ್ಸ್ಗಳನ್ನು ಕೊಡುವುದರ ಜೊತೆಗೆ ವಿವೇಕವನ್ನು ಕೊಡುವ ಒಂದು ಶಿಕ್ಷಣ ಸಂಸ್ಥೆಯಾಗಿ ಬೆಳೆಯಲಿ ಅಂತ ನಾನು ಹಾರೈಸ್ತಾ ಇದ್ದೇನೆ. ಕೊನೆಯದಾಗಿ, ಇನ್ಫಾರ್ಮೇಷನ್ಸ್ ಎಂಬುದು ಶಿಕ್ಷಣದ ದೊಡ್ಡ ಗುರಿಯಲ್ಲ. ಯಾಕೆಂದರೆ ಒಬ್ಬ 17 ವರ್ಷದವರೆಗೆ MSc ಕಲಿತು ಒಂದು 20 ವರ್ಷಗಳವರೆಗೆ ಮ್ಯಾಥಮೆಟಿಕ್ಸ್ ಟೀಚ್ ಮಾಡಿದವನೊಂದಿಗೆ 9538 ಇಂಟು 2569 ಭಾಗಿಸು 3697 ಎಷ್ಟು ಅಂತ ಕೇಳಿದ್ರೆ ಉತ್ತರ ಹೇಳಬೇಕಾದ್ರೆ ಅವ 2 ನಿಮಿಷ ಪ್ರಯತ್ನ ಪಡಬೇಕು. ಅದೇ ಒಬ್ಬ 4ನೇ ಕ್ಲಾಸಿನವ ಒಂದು ಕ್ಯಾಲ್ಕುಲೇಟರ್ ಕೈಯಲ್ಲಿ ಹಿಡಿದಿದ್ದರೆ ಅವನಲ್ಲಿ ನೀವು ಈ ಪ್ರಶ್ನೆ ಕೇಳಿದ್ರೆ ಅವ 2 ಸೆಕೆಂಡ್ನಲ್ಲಿ ಉತ್ತರ ಕೊಡ್ತಾನೆ ನಿಮಗೆ.
ಅಂದರೆ ಇನ್ಫಾರ್ಮೇಷನ್ಸ್ಗಳ ಆಚೆ ವಿವೇಕವನ್ನು ನಮ್ಮ ವಿದ್ಯಾಸಂಸ್ಥೆಗಳು ಬೆಳೆಸಬೇಕು. ಈ ನಿಟ್ಟಿನಲ್ಲಿ ನಮ್ಮ ಸ್ಟಾರ್ ವಿದ್ಯಾಸಂಸ್ಥೆ ಮಕ್ಕಳಿಗೆ ಇನ್ಫಾರ್ಮೇಷನ್ಸ್ಗಳನ್ನು ಕೊಡುವುದರ ಜೊತೆಗೆ ಅವರಲ್ಲಿ ವಿವೇಕವನ್ನು ಸೃಷ್ಟಿಸುವ, ವಿವೇಚನೆಯನ್ನು ಸೃಷ್ಟಿಸುವ ಒಂದು ಒಳ್ಳೆಯ ಸಂಸ್ಥೆಯಾಗಿ ಬೆಳೆಯಲಿ, ದೇವನು ಅನುಗ್ರಹಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇರಲಿ. ನಮ್ಮನ್ನು ಉದ್ದೇಶಿಸಿ ಹಿತನುಡಿಗಳನ್ನಾಡಿದ ಅಧ್ಯಕ್ಷತೆಯನ್ನು ವಹಿಸಿದ ಜನಾಬ್ ಮೊಹಮ್ಮದ್ ಕುನ್ನಿ ಇವರಿಗೆ ಅಭಿನಂದನೆಗಳು ಸರ್. ಈಗ 18ನೇ ವಾರ್ಷಿಕೋತ್ಸವದ ಸಮಾರಂಭದ ಸವಿ ನೆನಪಿಗಾಗಿ ಬಂದಂಥ ಅತಿಥಿ ಅಭ್ಯಾಗತರಿಗೆಲ್ಲ ನಮ್ಮ ಸಂಸ್ಥೆಯ ನಿರ್ದೇಶಕರಾದ ಮೊಹಮ್ಮದ್ ಸಲೀಂ ಮಲಾರಿಯವರು ಸವಿ ನೆನಪಿಗಾಗಿ ಸ್ಮರಣಿಕೆಯನ್ನು ಕೊಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ.